ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಮನೆ ಕ್ಲೀನಿಂಗ್ ಇರುತ್ತೆ. ಆ್ಯಕ್ಚುಲಿ ನಾನು ವರ್ಕಿಗೆ ಹೋಗ್ತಾ ಇದ್ದೀನಿ. ವೀಕ್ಲಿ ಒನ್ಸ್ ಮಾತ್ರ ನಂಗೆ ಟೈಮ್ ಸಿಗೋದು ಮನೆ ಕ್ಲೀನ್ ಮಾಡೋಕ್ಕೆ. ಇವತ್ತಿನ ಟಾಪಿಕ್ ಮನೆ ಕ್ಲೀನಿಂಗ್. ಆ್ಯಂಡ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ನನ್ನ ಕೆಲಸ. ಸೋಫಾಯಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಎಲ್ಲರದು ತಿಂಡಿ ಆಯಿತಾ? ನಾನು ತಿಂಡಿ ಮುಗಿಸಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಯಾರ್ಯಾರು ನಂತರ ಮನೇಲೂ ಕೆಲಸ ಎಲ್ಲ ಮಾಡಿಕೊಂಡು ಮೇಂಟೈನ್ ಮಾಡಿಕೊಂಡು ಔಟ್ಸೈಡು ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಂಡು ಮೇಂಟೈನ್ ಮಾಡಿಕೊಂಡು ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ನಿಮ್ಮ ಫೀಲಿಂಗ್ ಹೇಗಿರುತ್ತೆ ಮನೆಯಲ್ಲೂ ಮಾಡ್ಕೊಂಡು ಔಟ್ಸೈಡು ಮಾಡೋದು? ತುಂಬ ಕಷ್ಟ ಅನಿಸುತ್ತಾ? ಇಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಇಲ್ಲ ಮನೇಲಿ ವೀಕ್ಲಿ ಒಂದ್ಸಲ ಈ ಥರ ಕ್ಲೀನ್ ಮಾಡಬೇಕು ಅಂದರೆ ನಿಮ್ಗೆ ಹೇಗಿರುತ್ತೆ? ಸಿಟ್ಟು ಬರುತ್ತಾ? ಕೋಪ ಬರುತ್ತಾ? ನನಗಂತೂ ಫ್ರೆಂಡ್ಸ್ ಒಂದೊಂದು ಸಲ ಮೂಡ್ ಚೆನ್ನಾಗಿರುತ್ತೆ. ಒಂದು ಕಡೆಯಿಂದ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡು ಹೋಗ್ತೀನಿ, ಯಾರ ಜೊತೆನೂ ಮಾತಾಡದೆ ಸಾಂಗ್ ಹಾಕ್ಕೊಂಡು. ಒಂದೊಂದು ಸಲ ಕೆಲಸ ಮಾಡೋಕ್ಕೆ ಮೂಡ್ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ. ಅವಾಗಂತೂ ತುಂಬ ಕೋಪ ಬರುತ್ತೆ ನನಗೆ. ನಿಮಗೂ ಹಾಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಿಮ್ಮ ಮನೇಲಿ ಯಾರಾದರೂ ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಇರ್ತಾರ, ಹೆಲ್ಪ್ ಮಾಡಿಕೊಡ್ತಾರ? ನಮ್ಮ ಮನೇಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದು. ಅವರು ಅವಾಗವಾಗ ಹೆಲ್ಪ್ ಮಾಡಿಕೊಡ್ತಾರೆ. ಬಟ್ ಈ ಥರ ಡೀಪ್ ಕ್ಲೀನಿಂಗಲ್ಲೆಲ್ಲ ಡಸ್ಟಿಂಗು ಈ ಥರ ಕೆಲಸ ಎಲ್ಲ ಏನೂ ಮಾಡಿಕೊಡಲ್ಲ. ಕಿಚನೆಲ್ಲ ಏನಾದ್ರು ಸ್ವಲ್ಪ ತರಕಾರಿ ಕಟ್ ಮಾಡ್ಕೊಡೋದು, ಪಾರ್ಟ್ಸ್ಗಳಿಗೆ ನೀರು ಹಾಕೋದು, ಈ ಥರ ಅವ್ರು ಮಾಡೋ ಅಂಥ ಕೆಲಸಗಳು ಮಾಡಿಕೊಡ್ತಾರೆ, ಎಲ್ಲ ಮಾಡಿಕೊಡಲ್ಲ. ಹೇಗೋ ಅಷ್ಟೋ ಇಷ್ಟೋ ಹೆಲ್ಪ್ ಮಾಡ್ತಾರಲ್ಲ, ಅದು ಖುಷಿ. ನಿಮ್ಮ ಮನೇಲೂ ನಿಮ್ಮ ಹಸ್ಬೆಂಡ್ಗಳು ಇದೇ ಥರ ಏನಾದ್ರು ನಿಮ್ಗೆ ಹೆಲ್ಪ್ ಮಾಡ್ತಾರಾ? ಅದು ನಿಮ್ಗೆ ಖುಷಿ ಅನಿಸುತ್ತಾ? ಇಲ್ಲ ಮಾಡಲ್ವಾ? ಅವ್ರೇನಾದ್ರು ಬೈತಾರಾ? ನೋಡಿ, ತಿದ್ದಿ ಆದಷ್ಟು ನಿಮ್ಮ ಗಂಡನ ಚೇಂಜ್ ಮಾಡಿ, ಆದಷ್ಟು ಹೆಲ್ಪ್ ಮಾಡಿಸ್ಕೊಳ್ಳಿ. ಅವ್ರಿಗೆ ನೈಸ್ ಮಾಡ್ತಾ ಮಾಡ್ತಾ ಹೆಲ್ಪ್ ಮಾಡಿಸ್ಕೊಳ್ಳಿ ಆದಷ್ಟು. ಎಲ್ಲೂ ರೂಲ್ಸ್ ಇಲ್ಲ ಅಲ್ವಾ ಫ್ರೆಂಡ್ಸ್? ಲೇಡೀಸೇ ಕೆಲಸ ಮಾಡಬೇಕು, ಲೇಡೀಸೇ ಮನೆ ಕೆಲಸ ಮಾಡಬೇಕು ಅಂತ ಎಲ್ಲರೂ ರೂಲ್ಸ್ ಇದೆಯಾ? ಇಲ್ಲ ಅಲ್ವಾ? ಗಂಡಸರು ಮಾಡ್ಬೋದು, ಯಾಕೆ ಮಾಡಬಾರ್ದು? ಫಸ್ಟಿಂದ ನಾವು ರೂಢಿ ಬಂದಿರೋದ್ರಿಂದ ಈ ಥರ ನಡೀತಾ ಇದೆ. ಸೊ ನಾವು ಅದನ್ನು ಕಂಟಿನ್ಯೂ ಮಾಡ್ದಲ್ಲೇ ಅಷ್ಟೋ ಇಷ್ಟೋ ಅವ್ರ ಕೈಲೂ ಮಾಡಿಸಿದ್ರೆ ಅದೇನು ತಪ್ಪೇನಲ್ಲ. ಇಬ್ರಿಗೂ ಸೇರಿದ್ದೆ ಅಲ್ವಾ ಮನೆ, ಇಬ್ರದ್ದು ಸೇರಿನೇ ಅಲ್ವಾ ಸಂಸಾರ. ಸೊ ಅವ್ರು ಹೆಲ್ಪ್ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳಿ? ಸೋಫಾ ದಿವಾನ್ ಕ್ಲೀನಿಂಗ್ ಎಲ್ಲ ಮುಗೀತು, ಡಸ್ಟಿಂಗ್ ಎಲ್ಲ ಮುಗೀತು. ಈಗ ಟೇಬಲ್ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ 1 by 1 ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ನಿಮ್ಗೆ ಏನಾದರೂ ಹೋಮ್ ಟೂರ್ ಬೇಕು ಅಂದರೆ ಕೇಳಿ, ಆದಷ್ಟು ಬೇಗ ಅದನ್ನು ನಾನು ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡಿ, ಬೆಳೆಸಿ ನನ್ನ. ಆ್ಯಂಡ್ ಫ್ರೆಂಡ್ಸ್, ನಾವು ಬೇಲೂರು ಹೋಗಿದ್ವಿ. ಅಲ್ಲೊಂದು ಫ್ಯಾನ್ ತೊಗೊಂಡಿದ್ದೆ, ತುಂಬ ಸೆಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕೊಡಿಸಿದ್ರು. ಅದ್ರಲ್ಲಿ ತೊಗೊಂಡು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ವರ್ಕ್ ಆಗ್ತಿದೆ, ಸ್ಟಿಲ್ ಯೂಸ್ ಆಗುತ್ತೆ ಮುಂದೆ ಅಂತ ಹೇಳ್ಬಿಟ್ಟು ಮನೇಲಿ ಇಟ್ಟಿದ್ದೀನಿ. ಕರೆಂಟ್ ಇಲ್ಲದೆ ಇರೋ ಟೈಮಲ್ಲಿ, ಸೆಕೆ ಆಗೋ ಟೈಮಲ್ಲಿ ಯೂಸ್ ಆಗುತ್ತೆ ಅಲ್ವಾ ಫ್ರೆಂಡ್? ಅದು ನಾನು ಒಂದು 50 ರೂಪೀಸ್ ಕೊಟ್ಟಿದ್ದೆ ಅಂತ ಅನಿಸುತ್ತೆ ಅಷ್ಟೇ. ಆ್ಯಂಡ್ ಇದು ನೋಡಿ, ನಂದು ಆಫೀಸ್ದು ID. ಮುಂಚೆ ಅಂದರೆ ನಾನು ಮದುವೆ ಆಗೋಕ್ಕಿಂತ ಮುಂಚೆ ನಾನೊಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ. ಆ ಕಂಪ್ನಿದು ID ಕಾರ್ಡ್ ಸಿಕ್ತು ನಂದು. ಅದು ನೋಡಿ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋದೆ, ತುಂಬ ಮೆಮೊರೀಸ್ ನೆನಪಾಯಿತು. ಮದುವೆಗೆ ಇಂಥ ಮುಂಚೆ ಲೈಫೇ ಡಿಫ್ರೆನ್ಸ್ ಅಲ್ವಾ ಫ್ರೆಂಡ್? ತುಂಬ ಡಿಫ್ರೆಂಟು ಮದುವೆಗಿಂತ ಮುಂಚೆದು. ಮದುವೆ ಆದಮೇಲೆ ಕಂಪೇರ್ ಮಾಡಿದ್ರೆ ಆಗಿರೋ ಫ್ರೀಡಮ್ ಮದುವೆ ಆದಮೇಲೆ ಇರಲ್ಲ ಅನ್ಕೋತೀನಿ. ನಂತರನೇ ನಿಮಗೂನಾ? ಇಲ್ಲ ನೀವು ಫ್ರೀಡಮ್ ಆಗಿದ್ದೀರಾ, ಖುಷಿಯಾಗಿದ್ದೀನಿ ನಾನು. ಖುಷಿಯಾಗಿಲ್ಲ ಅಂತ ಏನೂ ಇಲ್ಲ. ಬಟ್ ಅದು ಫ್ರೀಡಮ್ ಅಂತ ಇರುತ್ತಲ್ಲ ಮದುವೆಗಿಂತ ಮುಂಚೆ, ಮದುವೆ ಆದಮೇಲೆ ಅದೊಂದು ಸ್ವಲ್ಪ ಎಲ್ಲೋ ಮಿಸ್ಸು ಅಷ್ಟೇ. ಅದು ಬಿಟ್ಟು ನಾನು ನನ್ನ ಗಂಡನ ಜೊತೆ ತುಂಬ ಖುಷಿಯಾಗಿದ್ದೀನಿ. ಫ್ರೀಡಮ್ ಅಂದರೆ ಎಲ್ಲರೂ ಹೋಗ್ಬೇಕಂದ್ರೆ ಓಕೆ, ಮನೇಲೆಲ್ಲ ಕರೆಕ್ಟಾಗಿ ಕ್ಲೋಸ್ ಮಾಡಿದ್ದೀನ, ಎಲ್ಲ ಆಫ್ ಮಾಡಿದ್ದೀನ, ಓಕೆ, ಪಾತ್ರೆ ಎಲ್ಲ ತೊಳಿಬೇಕು, ಎಲ್ಲ ಕ್ಲೀನ್ ಮಾಡಿ ಎಲ್ಲರೂ ಹೊರಡಬೇಕು. ಆ್ಯಂಡ್ ಎಲ್ಲರೂ ಹೋಗಬೇಕು ಅಂದರೆ ನಮ್ಮ ಹಸ್ಬೆಂಡಿಗೆ ಕೇಳಿ ಹೇಳಿ ಹೋಗಬೇಕು. ಬಟ್ ಮದುವೆಗಿಂತ ಮುಂಚೆ ಇದೆಲ್ಲ ಇರಲ್ವಲ್ಲ ಫ್ರೆಂಡ್? ಈ ಥರ ಚಿಕ್ಕ ಚಿಕ್ಕ ಫ್ರೀಡಮ್, ದೊಡ್ಡ ಫ್ರೀಡಮ್ ಅಂತ ಏನಿಲ್ಲ, ಈ ಥರ ಚಿಕ್ಕ ಚಿಕ್ಕ ಫ್ರೀಡಮ್ ಮದುವೆ ಆದಮೇಲೆ ಇರಲ್ಲ ಅಂತ ಅಷ್ಟೇ ನನ್ನ ಮೀನಿಂಗು. ಮತ್ತು ನಮ್ಮ ಮದುವೆ ಟೈಮಲ್ಲಿ ಆ್ಯಕ್ಚುಲಿ ನಮ್ಮ ಮದುವೆಗೆ ತುಂಬ ಟೈಮ್ ಇರಲಿಲ್ಲ, ಗ್ಯಾಪ್ ಇರಲಿಲ್ಲ. ಸೊ ಫೋಟೋಶೂಟ್ ಏನೂ ಮಾಡ್ಸೋಕ್ಕಾಗಲಿಲ್ಲ. ಇದು ನೋಡಿ, ಇದರಲ್ಲಿ ಆಲ್ಮೋಸ್ಟ್ ಫೋಟೋಸ್ ಎಲ್ಲ ನಮ್ಮ ಮದುವೆಗೋಸ್ಕರಲ್ಲಿ ನಾವೇ ಕ್ಯಾಮ್ರಾ ತೊಗೊಂಡು ಒಂದು ಪ್ಲೇಸ್ಗೆ ಹೋಗಿ ನಾವೇ ಪೋಸ್ಗಳು ಕೊಟ್ಕೊಂಡು ಫೋಟೋಶೂಟ್ ಮಾಡ್ಕೊಂಬಂದಿದ್ದು.
ಸೊ ಅದೆಲ್ಲ ನಾನು ಇದು ಫೋಟೋ ಐ ಥಿಂಕ್ ಆನ್ಲೈನಲ್ಲಿ ಮಾಡಿಸಿದ್ದೆ ಈ ಪಿಲ್ಲೋನ. ಸೊ ಫೋಟೋಸ್ ಎಲ್ಲ ಶೇರ್ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಕ್ಯೂಟಾಗಿದೆ ಇದು. ನಾನು ಬುಕ್ ಮಾಡಿ ಆಲ್ಮೋಸ್ಟ್ 2 ಇಯರ್ಸ್ ಮೇಲೆ ಆಯಿತು. ಇನ್ನೂ ಚೆನ್ನಾಗಿದೆ, ಏನೂ ಆಗಿಲ್ಲ, ಏನೂ ಶೇಡ್ ಆಗಿಲ್ಲ. ಅದು ನೋಡಿದಾಗೆಲ್ಲ ಒಂಥರ ಖುಷಿ. ಆ ಮದುವೆ ಆಗಿದ್ದ ಮೂಮೆಂಟು, ಆ ಶೈ, ಆ ನಾಚಿಕೆ, ಅದೇನೇನೋ ಶಾಸ್ತ್ರ ಚೆನ್ನಾಗಿತ್ತು ಒಂಥರ. ನಿಮಗೂ ಹೀಗೆ ಏನಾದ್ರು ಫೀಲಿಂಗ್ ಇತ್ತಾ, ಆಗಿತ್ತಾ? ಶೇರ್ ಮಾಡ್ಕೊಳ್ಳಿ ಕಮೆಂಟಲ್ಲಿ. ಫ್ರೆಂಡ್ಸ್, ಒಂದು ಕಾಮಿಡಿ ಹೇಳ್ತೀನಿ, ನಗಬೇಡಿ. ಇದು ನೋಡಿ, ನಮ್ಮ ಮನೇಲಿರೋ ಟಿ ವಿ ಥರ, ಟಿ ವಿ ಅಲ್ಲ, ಇಲ್ಲ ಅದು ಟಿ ವಿನೇ. ಆ್ಯಕ್ಚುಲಿ ಕರೆನ್ಸಿ ಹಾಕ್ಸಲ್ಲ ನಾವು. ಬೇಕಂದರೆ ಅವರೂ ಫೋನ್ ನೋಡ್ತಾರೆ, ನಾನು ಫೋನ್ ನೋಡ್ತೀನಿ. ಅವರೂ ಮನೇಲಿರಲ್ಲ, ನಾನೂ ಮನೇಲಿರಲ್ಲ. ಸೊ ಟಿ ವಿ ಯಾರೂ ನೋಡೋಲ್ಲ. ಸ್ಟಾರ್ಟಿಂಗ್ ಒಂದು ಸಲ 6 ಮಂತ್ಸ್ಗೇನೋ 1 ಇಯರ್ಗೋ ಒಂದೇ ಸಲ ರೀಚಾರ್ಜ್ ಮಾಡಿಸಿ ಯೂಸೇ ಮಾಡಿಲ್ಲ ಫ್ರೆಂಡ್ಸ್. ಸುಮ್ಮನೆ ಯಾಕೆ ದುಡ್ಡು ವೇಸ್ಟ್ ಮಾಡೋದಲ್ವ? ಅವರ ಫೋನ್ ನೋಡ್ತಾರೆ, ನಾನು ಫೋನ್ ನೋಡ್ಕೋಬೋದು. ಸೊ ಅವತ್ತಿಂದ ಇವತ್ತುವರೆಗೂ ಟಿ ವಿ ಕರೆನ್ಸಿನೇ ಹಾಕ್ಸಿಲ್ಲ. ನಾವು ಟಿ ವಿ ನೋಡ್ತಾನೇ ಇಲ್ಲ. ಏನಾದರೂ ನೋಡಬೇಕಂದ್ರೆ ಎಲ್ಲ ಫೋನಲ್ಲೇ ನೋಡ್ತೀವಿ, ಎಲ್ಲ ಫೋನಲ್ಲೇ ಬರುತ್ತೆ. ಈ ಥರ ಯಾರು ಇದ್ದೀರಾ ನಂತರ? ಸೇವಿಂಗ್ಸ್ ಯಾರು ಈ ಥರ ಮಾಡ್ತಾಯಿದ್ದೀರಾ? ಇಲ್ಲ ನಾನೊಬ್ಬಳೇ ಈ ಥರ ಸೇವಿಂಗ್ಸ್ ಮಾಡ್ತಾಯಿದ್ದೀನ? ಹಾಲಿಗೆ ಮುಗೀತು ಗಾಯ್ಸ್ ಕಂಪ್ಲೀಟಾಗಿ. ಇವಾಗ ರೂಮ್ ಸ್ಟಾರ್ಟ್ ಮಾಡಿದ್ದೀನಿ. ರೂಮಲ್ಲಿ ಡ್ರೆಸ್ಸಿಂಗ್ ಟೇಬಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ಆಲ್ಮೋಸ್ಟ್ 99% ನನ್ನದೇ ಥಿಂಗ್ಸ್ ಇರೋದು ಈ ಡ್ರೆಸ್ಸಿಂಗ್ ಟೇಬಲಲ್ಲಿ. ಅವ್ರು ಜಸ್ಟ್ ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ಆ ಕುಂಕುಮ ಒಂದು ಅವಾಗ ಯೂಸ್ ಮಾಡ್ಕೋತಾರೆ. ಅದು ಬಿಟ್ಟರೆ ಪೌಡ್ರು ಆ್ಯಂಡ್ ಸ್ಪ್ರೇ, ಬಾಡಿ ಸ್ಪ್ರೇ, ಅದು ಬಿಟ್ಟರೆ ಇನ್ನೇನು ಇಲ್ಲ ಫ್ರೆಂಡ್ಸ್ ಅವ್ರದ್ದು ಥಿಂಗ್ಸ್. ಕಂಪ್ಲೀಟ್ ಈ ಡ್ರೆಸ್ಸಿಂಗ್ ಟೇಬಲಲ್ಲಿ ನನ್ನದೇ ಇದೆ ಥಿಂಗ್ಸ್ ಎಲ್ಲ. ಮೇಕಪ್ ಐಟಮ್ ಆಗಿರ್ಬೋದು, ಬ್ಯಾಂಗಲ್ಸ್, ಕ್ಲಿಪ್, ಆ ಥರ ಎಲ್ಲ ನನ್ನದೇ ಇದೆ. ಈ ಮನೆ ಕ್ಲೀನಿಂಗ್ ವೀಡಿಯೋದಲ್ಲಿ ನಿಮಗೆ ಹೋಮ್ ಟೂರ್ ಸಿಕ್ಬಿಡುತ್ತಲ್ವ ಫ್ರೆಂಡ್ಸ್. ಆಲ್ಮೋಸ್ಟ್ ನನ್ನ ಮನೆ ಹೇಗೆ, ಏನು, ಎಲ್ಲೆಲ್ಲಿ ಹೇಗೆ ಜೋಡಿಸಿದ್ದೀನಿ ಅಂತ ಎಲ್ಲ ಗೊತ್ತಾಗ್ಬಿಡುತ್ತೆ. ಆದರೂ ಕ್ಲೀನಾಗಿ ಡೀಪಾಗಿ ನೀವು ನೋಡಬೇಕು ಅಂದರೆ ಹೇಳಿ, ನಾನು ಅದನ್ನು ವೀಡಿಯೋ ಮಾಡ್ತೀನಿ, ಹೋಮ್ ಟೂರ್ ವೀಡಿಯೋ ಮಾಡ್ತೀನಿ. ಕೆಲಸ ಮಾಡ್ತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಿಲ್ಲ ಫ್ರೆಂಡ್ಸ್. ಅಡುಗೆ ಇವತ್ತು ಏನೂ ಮಾಡಿಲ್ಲ, ದೋಸೆ ಇಟ್ಟಿತ್ತು. ಸೊ ಮಧ್ಯಾಹ್ನಕ್ಕೂ ಅದೇ ಓಡಿಸ್ತಾ ಇದ್ದೀನಿ. ನಮ್ಮ ಮನೆ ಡ್ಯೂಟಿಗೆ ರೆಡಿ ಆಗಿದ್ದಾರೆ, ಅವ್ರಿಗೂ ದೋಸೆ ಮಾಡಿಕೊಡ್ತಾ ಇದ್ದೀನಿ. ಅವ್ರಿಗೆ ಫ್ರೆಂಡ್ಸ್ ಎಲ್ಲ ಒಂದು ಸೈಡ್ ಆದರೆ ಅವ್ರಿಗೆ ಡಬಲ್ ರೋಸ್ಟ್ ಆಗಬೇಕು. ದೋಸೆ ಕೂಡ 2 ಸೈಡ್ ಅವ್ರಿಗೆ ರೋಸ್ಟ್ ಆಗಬೇಕು. ಅವ್ರಿಗೆ ದೋಸೆ ಮಾಡಿಕೊಟ್ಟು ನಾನು ಇನ್ನೊಂದು ಸಲ ಹಾಕ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು, ಸೊ ಅವರು ತಿಂದಾದ್ಮೇಲೆ ನಾನು ಇಟ್ಕೊಂಡು 2 ದೋಸೆ ತಿಂದು ನೆಕ್ಸ್ಟ್ ಏನೇನು ಬ್ಯಾಲೆನ್ಸ್ ಇದೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅವ್ರು ತಿಂದಿರೋ ತಟ್ಟೆಲೇ ನಾನು 2 ದೋಸೆ ಹಾಕ್ಕೊಂಡು ತಿಂತಾ ಇದ್ದೀನಿ ಫ್ರೆಂಡ್ಸ್. ಯಾರಿಗೆಲ್ಲ ನಿಮ್ಮ ಹಸ್ಬೆಂಡ್ ತಿಂದಿರೋ ತಟ್ಟೆಲಿ ತಿನ್ನಬೇಕು ಅಂತ ಆಸೆ ಇದೆ, ಇಲ್ಲ ಯಾರಿಗೆಲ್ಲ ಪಾತ್ರೆ ತೊಳಿಬೇಕಲ್ಲ ಅಂತ ಸೇಮ್ ಅದೇ ತಟ್ಟೆಲಿ ನೀವು ತಿಂತೀರಾ ಹೇಳಿ. ನಂದು 50-50 ಫ್ರೆಂಡ್ಸ್. ಇಷ್ಟನೂ ಇದೆ, ಪ್ಲಸ್ ಅಯ್ಯೋ ಇನ್ನೊಂದು ತಟ್ಟೆ ಬೇರೆ ಯಾರು ತೊಳಿತಾರೆ ಅದರಲ್ಲೇ ತಿನ್ನೋಣ ಅಂತಲೂ ತಿಂತೀನಿ. ನೀವು ಇದೇ ಥರ ಸೋಂಬೇರಿನಾ ನನ್ನ ಥರ? ಹಾಂ, ತಿಂದಾಯಿತು. ಉಪ್ಪು ಖಾಲಿಯಾಗಿತ್ತು, ಜಾರೆಲ್ಲ ತೊಳೆದಿಟ್ಟಿದ್ದೆ. ಇವಾಗೆಲ್ಲ ಒರೆಸ್ಬಿಟ್ಟು ಉಪ್ಪು ತುಂಬ್ತಾ ಇದ್ದೀನಿ. ಇನ್ನು ಕಿಚನ್ನು ಫ್ರೆಂಡ್ಸ್, ಮನೆಯೆಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಟೈಮ್ ಆದರೆ ಕಿಚನ್ಗೂ ಅಷ್ಟೇ ಟೈಮ್ ಹಿಡಿಯುತ್ತೆ. ಯಾವಾಗ ಫ್ರೆಂಡ್ಸ್ ನಾನು ಕಿಚನ್ ಕ್ಲೀನ್ ಮಾಡೋದು ನೆನೆಸ್ಕೊಂಡ್ರೇ ಭಯ ಆಗ್ತಿದೆ. ನನಗೆ ನನ್ನ ಕಿಚನಲ್ಲಿ ಫೇವ್ರೆಟ್ ಥಿಂಗ್ ಅಂದರೆ ಇದು 2 ಜಾರು ಫ್ರೆಂಡ್ಸ್. ನನಗೆ ತುಂಬ ಇಷ್ಟ. ಒಂಥರ ಅಟ್ರಾಕ್ಷನ್ ಆಗುತ್ತೆ ಇದೆಲ್ಲ ನೋಡಿದಾಗ, ಖುಷಿ ಆಗುತ್ತೆ ನನಗೆ ಈ 2 ಜಾರ್ ನೋಡ್ತಿದ್ರೆ. ನನ್ನ ಕಿಚನ್ಗೆ ಒಂದು ಲುಕ್ಕು ಇದು.
ನೋಡಿ ಮೇಡಮ್, ಇಲ್ಲಿ ಕ್ಯಾಮ್ರಾ ಇದೆ ಮೇಡಮ್. ಅಲ್ಲಿಂದ ಬತ್ತಿದ್ದಂಗೆ ನೀವು ಅದ್ರ ಮುಂದೆ ಇರೋ ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಫ್ರೆಂಡ್ಸ್. ರೇಗ್ಸಕ್ಕೆ ಏನೇನೋ ಅಂತ ಇದ್ರು, ಅದೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಕಲಿಲ್ಲ. ಅವ್ರು ಹೇಳಿದ್ಕೆ ನನಗೆ ನಗು ಬಂತು. ಬಟ್ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹಾಕಿಲ್ಲ. ಅದೇನು ದೊಡ್ಡ ವರ್ಡ್ ಅಲ್ಲ, ಆದರೂ ಬೇಡ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಅಯ್ಯೋ ನನ್ನ ಹೆಂಡತಿ ಬೆಳಗ್ಗೆಯಿಂದ ಕೆಲಸ ಮಾಡ್ತಾವಳೆ. ಏನೋ ಗೊಣಗೊಣ ಅಂತ ಅವ್ರನ್ನ ಬೈಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವರು ಕೊಡು ಯಾಕೆ ಇಷ್ಟೊಂದು ಕಷ್ಟಪಡ್ತಿದ್ಯಾ, ನಾನು ವೀಡಿಯೋ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಷ್ಟೋ ವೀಡಿಯೋ ಮಾಡಿಕೊಡ್ತಿದ್ದಾರೆ. ಹಂಗೆ ಮಾತಾಡ್ಕೊಂಡು ಕೆಲಸನೂ ಆಗುತ್ತೆ, ಕೆಲಸ ಆಗೋದು ಗೊತ್ತಾಗಲ್ಲ ಮಾತಾಡ್ಕೊಂಡು ಮಾಡಿದ್ರೆ ಅಂತ. ಅವ್ರ ಹತ್ರ ಹಾಗೆ ಅದು ಇದು ಮಾತಾಡ್ಕೊಂಡು ಮಾಡ್ತಾಯಿದ್ದೀನಿ. ಅವ್ರ ಹತ್ರ ಮಾತಾಡ್ಕೊಂಡು ಕೆಲಸ ಮಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಆ್ಯಂಡ್ ಟಯರ್ಡ್ ಆಗಿದೆ ಅನ್ನೋದು ಗೊತ್ತಾಗಲ್ಲ. ಚೆನ್ನಾಗಿರುತ್ತೆ ಒಂಥರ ಅವ್ರ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಅದು ಇದು ರೇಗಿಸ್ಕೊಂಡು ತಮಾಷೆ ಮಾಡ್ಕೊಂಡು ಕೆಲಸ ಮಾಡೋದು. ಆ್ಯಂಡ್ ಆ ರೂಮ್ದು ಕೆಲಸ ಮುಗೀತು, ಕ್ಲೀನಿಂಗ್ ಮುಗೀತು. ಇವಾಗ ಈ ರೂಮಿಗೆ ಬಂದೆ. ಈ ರೂಮಲ್ಲಿ ಅಷ್ಟಾಗಿ ಏನೂ ಇಲ್ಲ ಕ್ಲೀನಿಂಗ್ ನನಗೆ. ಸೊ ಈ ರೂಮ್ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಹಾಲಿದೆ, ಹಾಲದೆಲ್ಲ ಕ್ಲೀನಿಂಗ್ ಆಗಿದೆ, ಕಸ ಮಾತ್ರ ಗುಡಿಸ್ಬೇಕು. ಸೊ ಇದೆಲ್ಲ ಮುಗಿಸಿ ಲಾಸ್ಟಿಗೆ ಕಿಚನ್ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಆಲ್ಮೋಸ್ಟ್ ಮುಗ್ದಿದೆ, ಆಲ್ಮೋಸ್ಟ್ ಇಲ್ಲ 50% ಮುಗ್ದಿದೆ. ಇನ್ನು 50% ಕಿಚನು ಫ್ರೆಂಡ್. ನನ್ನ ಕಿಚನಲ್ಲೇ ಜಾಸ್ತಿ ಕ್ಲೀನಿಂಗು ಕೆಲಸ ಅಂದರೆ ನನ್ನ ಕಿಚನಲ್ಲೇ ಇರೋದು. ಸೊ ಅದನ್ನು ಸ್ಟಾರ್ಟ್ ಮಾಡಬೇಕು. ಇನ್ನೂ ಬಟ್ಟೆ ಇದೆ, ಮಿಷಿನ್ಗೆ ಹಾಕಬೇಕು, ಒಣ ಹಾಕಬೇಕು. ಯಾರಿಗೆ ಬೇಕು ಫ್ರೆಂಡ್ಸ್ ಈ ಜೀವನ? ಇಶೋ ಮದುವೆ ಆಗೋದು ಬೇಡ, ಈ ಕೆಲಸನೂ ಬೇಡ ಫ್ರೆಂಡ್ಸ್. ಮದುವೆಗಿಂತ ಮುಂಚೆ ಅಮ್ಮ ಮಾಡ್ತಿದ್ರು, ತಿಂಡಿನೂ ಅವ್ರದ್ದೇ, ಅಡುಗೆನೂ ಅವ್ರದ್ದೇ, ಮನೆ ಕೆಲಸನೂ ಅವ್ರದ್ದೇ. ಲೈಫ್ ಹೆಂಗಿತ್ತು ಅವಾಗ. ಇವಾಗೆಲ್ಲ ನಾನೇ ಮಾಡಬೇಕು ಫ್ರೆಂಡ್ಸ್. ಕಷ್ಟ ಅಲ್ವಾ ಮದುವೆ ಆದಮೇಲೆ? ಬಟ್ ಆಪ್ಷನ್ ಇಲ್ಲ, ಏನು ಮಾಡೋದು, ಮಾಡಲೇಬೇಕು. ಅವ್ರಿಗೆ ಹೇಳೋಕ್ಕಾಗಲ್ಲ ಅಲ್ವಾ, ಕಸ ಗುಡಿಸಿ, ಬಟ್ಟೆ ಒಗೀರಿ, ಕ್ಲೀನ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ನಮಗಾಗ ಅವ್ರು ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ, ನಾವು ಚೆನ್ನಾಗಿರಲಿ ಅಂತಲೇ ಅಲ್ವಾ ಅವರು ಕೆಲಸ ಮಾಡೋದು, ಸೇವಿಂಗ್ಸ್ ಮಾಡೋದು ಎಲ್ಲ. ಸೊ ಅವ್ರಿಗಾಗಿ ನಾವು ಇಷ್ಟು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಫ್ರೆಂಡ್ಸ್. ಮುಗೀತು ಫ್ರೆಂಡ್ಸ್. ಇವಾಗ ಫೈನಲ್ ಟಚ್ ಕೊಡೋಣ ಅಂತ ಫೈನಲ್ ಇರೋ ಕೆಲಸಗಳೆಲ್ಲ ಮಾಡ್ತಾಯಿದ್ದೀನಿ. ಸೊ ಹಾಲಲ್ಲಿರೋ ಮ್ಯಾಟೆಲ್ಲ ಕ್ಲೀನಾಗಿ ಹಾಸಿ ಅರೇಂಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಕಿಚನ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ಕುತ್ಕೊಂಡು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಕಿಚನ್ ಕ್ಲೀನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವ್ರಿಗೆ ಕ್ಯಾರಿಯರ್ಗೆ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅನ್ನ ಸಾಂಬಾರು ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಸೊ ವೆಜ್ ಪಲಾವ್ ಮಾಡೋಣ, ಬೇಗ ಮುಗಿಯುತ್ತೆ, ಲಂಚು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವೆಜ್ ಪಲಾವ್ ಇಟ್ಬಿಟ್ಟು ಮುಂದೆ ನನ್ನ ಕೆಲಸ ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ವೀಕ್ಲಿ ಒನ್ಸ್ ಈ ಕಿಚನ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ಫ್ರೆಂಡ್ಸ್ ಆಯಿಲಿ ಆಗೆಲ್ಲ ಇರುತ್ತೆ. ನನಗೊಂಥರ ಅನ್ಕಂಫರ್ಟಬಲ್ ಫ್ರೆಂಡ್ಸ್ ಹಂಗೆಲ್ಲ ಇತ್ತು ಅಂದರೆ. ಸೊ ಅದು ಕ್ಲೀನ್ ಮಾಡೋವರೆಗೂ ನಂಗೆ ಸಮಾಧಾನ ಆಗಲ್ಲ. ಮಾಡೋಣ ಬನ್ನಿ, ಬೇರೆ ಆಪ್ಷನ್ ಇಲ್ಲ. ಈ ಮನೆ ಕೆಲಸ ಎಲ್ಲ ಯಾರು ಕಂಡುಹಿಡಿದ್ರು ಫ್ರೆಂಡ್ಸ್? ಬರೀ ಅಡುಗೆ ಮಾಡೋದು, ತಿನ್ನೋದು, ಮಲ್ಕೊಳ್ಳೋದು, ಇಲ್ಲ ಆಫೀಸ್ಗೆ ಹೋಗೋದು, ಇದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ. ಟೈಲ್ಸ್ ಎಲ್ಲ ಮುಗೀತು, ಬನ್ನಿ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ. ಸ್ಟವ್ ಅಂತೂ ಡೈಲಿ ಕ್ಲೀನ್ ಮಾಡಿದ್ರು ಅದೇ ಇರುತ್ತೆ. ದಿನ ಬೆಳಿಗ್ಗೆ ನನ್ನ ತಿಂಡಿ ಅಡುಗೆ ಎರಡೂ ಮಾಡಿ ಒಂದ್ಸಲ ಕ್ಲೀನ್ ಮಾಡ್ತೀನಿ. ಹಾಗೇ ನಾನು ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಮನೆಗೆ ಬರೋ ಅಷ್ಟರಲ್ಲಿ ಸೇಮ್ ಪೊಸಿಷನಲ್ಲಿರುತ್ತೆ. ಆ ಲೆವೆಲಿಗೆ ಮಾಡಿರ್ತಾರೆ ನಮ್ಮ ಹಸ್ಬೆಂಡು. ಮತ್ತು ಊಟ ಬಿಸಿ ಮಾಡಿಕೊಂಡು ಊಟ ಮಾಡೋದಕ್ಕೆ ಆ ಪೊಸಿಷನ್ ಬಂದಿರುತ್ತೆ ಸ್ಟವ್. ಹುಡುಗಿರ ಜೀವನ ಇಷ್ಟೇ ಅಲ್ವಾ ಗೈಸ್? ಯಾರಿಗೆ ಬೇಕಿ ಮನೆ ಕೆಲಸ, ಮದುವೆ, ಸಂಸಾರ.
ಆ್ಯಂಡ್ ಫ್ರೆಂಡ್ಸ್ ಒನ್ ಥಿಂಗ್, ನನಗೆ ಮನೇಲೂ ಮೇಂಟೈನ್ ಮಾಡಿಕೊಂಡು ಆಫೀಸ್ಗೂ ಹೋಗಿ ವೀಡಿಯೋಸ್ ಮಾಡೋಕ್ಕೂ ತುಂಬ ಕಷ್ಟ ಆಗ್ತಿದೆ. ಸೊ ಲಾಂಗ್ ಗ್ಯಾಪ್ ಆಯಿತು ನಾನು ವೀಡಿಯೋ ಹಾಕಿ. ವೀಡಿಯೋ ಮಾಡಿ ಇಟ್ಕೋತೀನಿ, ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಟೈಮ್ ಇರಲ್ಲ, ಇಲ್ಲ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡಿರ್ತೀನಿ, ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲ್ಲ. ಸೊ ಇದೇ ಥರ ನಂಗೆ ಟೈಮ್ ರೊಟೇಟ್ ಆಗ್ತಾ ಇದೆ. ಸೊ ಇನ್ಮೇಲಾದರೂ ಅಟ್ಲೀಸ್ಟ್ ಒಂದು ಮಿನಿ ಲಾಗ್ ಥರನಾದರೂ ಮಾಡಿ ಹಾಕೋಣ, ಒಂದು 2 ಡೇಸ್ ಒನ್ಸು 3 ಡೇಸ್ ಒನ್ಸು ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಆ ಥರ ಟೈಮ್ ಸಿಕ್ತು ಅಂದರೆ ಡೆಫಿನೆಟ್ಲಿ ಆ ಥರ ವೀಡಿಯೋಸ್ ಹಾಕ್ತೀನಿ, ಮಾಡ್ತೀನಿ. ನನಗೂ ಡ್ರೀಮ್ ಇದೆ ಫ್ರೆಂಡ್ಸ್, ಫಾಲೋವರ್ಸ್ ಜಾಸ್ತಿ ಆಗಬೇಕು, ನನ್ನ ವೀಡಿಯೋಸ್ ಎಲ್ಲ ಒಂದು ರೇಂಜಿಗೆ ಬರಬೇಕು, ಎಲ್ಲ ಇಷ್ಟಪಡಬೇಕು, ಲೈಕ್ ಮಾಡಬೇಕು ಅಂತ. ಅದು ಯಾವಾಗ ಆಗುತ್ತೋ ಫ್ರೆಂಡ್ಸ್, ನೀವೆಲ್ಲ ಯಾವಾಗ ಸಪೋರ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದಷ್ಟು ಮಾಡಿ ಫ್ರೆಂಡ್ಸ್, ಎಲ್ಲರನ್ನೂ ಬೆಳೆಸ್ತೀರ, ನನ್ನ ಬೆಳೆಸಿ ಒಂಚೂರು. ಇಷ್ಟಪಟ್ಟು ಬೆಳೆಸಿ, ಇಷ್ಟ ಇಲ್ದಲೆ ಬೆಳೆಸೋದು ಬೇಡ ಫ್ರೆಂಡ್. ನಿಮಗೂ ಏನೋ ಒಂದು ನನ್ನ ವೀಡಿಯೋಸ್ಗಳಲ್ಲಿ ಇಷ್ಟ ಆಗಬೇಕು, ಇಲ್ಲ ಏನೋ ಒಂದು ಯೂಸ್ ಆಗಬೇಕು, ಇಲ್ಲ ಏನೋ ಒಂದು ಪಾಯಿಂಟ್ಸ್ಗಳು ಸಿಗಬೇಕು, ಆ ಥರ ಇದ್ದರೆ ಮಾತ್ರ ಇಷ್ಟಪಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಮ್ಮನೆ ಏನೋ ನೋಡಬೇಕಲ್ಲ ಅಂತ ಆ ಥರ ಏನೂ ಬೇಡ ನನಗೆ. ನೋಡೋಣ, ವೀಡಿಯೋಸ್ ಮಾಡ್ತಾ ಮಾಡ್ತಾ ವರ್ಕೌಟ್ ಆದರೆ ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನನಗೇನು ಅಂದರೆ ವೀಡಿಯೋ ಮಾಡೋಕ್ಕೆ ಯಾರೂ ಇಲ್ಲ ಫ್ರೆಂಡ್ಸ್. ವೀಡಿಯೋ ಮಾಡೋಕ್ಕೆ ಯಾರಾದ್ರು ಇತ್ತು ಅಂದರೆ ನನಗೆ ಇಷ್ಟು ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ ಅನ್ಕೋತೀನಿ. ಬಿಕಾಸ್ ನಮ್ಮ ಹಸ್ಬೆಂಡ್ ಇರೋ ಟೈಮಲ್ಲಿ ಒಂದೊಂಚೂರು ಮಾಡಿಕೊಡ್ತಾರೆ, ಅವ್ರಿಗೂ ಒಂದೊಂದು ಸಲ ಕೋಪ ಬರುತ್ತೆ, ಮಾಡು ಮಾಡು ಅಂತ ಇರಿಟೇಷನ್ ಮಾಡ್ತಾ ಇರ್ತೀನಿ, ಅವ್ರಿಗೂ ಕೋಪ ಬರುತ್ತೆ. ಬಟ್ ಅಷ್ಟೋ ಇಷ್ಟೋ ಮಾಡಿಕೊಡ್ತಾರೆ. ನಾನು ಫೋನ್ ಅಲ್ಲಿಟ್ಕೊಂಡು ಇಲ್ಲಿಟ್ಕೊಂಡು ಮಾಡೋಷ್ಟರಲ್ಲಿ ನನಗೂ ಸಾಕಾಗೋಗುತ್ತೆ, ಪೇಷನ್ಸ್ ಇರಲ್ಲ. ಸೊ ಆದಷ್ಟು ಬೇಗ ಸ್ಟ್ಯಾಂಡು, ಲೈಟಿಂಗ್ಸ್ ಇದೆಲ್ಲ ತೊಗೋಬೇಕು. ಸೊ ಅದಕ್ಕೆ ನಾನು ಫೇಮಸ್ ಆಗಬೇಕು ಫ್ರೆಂಡ್ಸ್. ಫೇಮಸ್ ಮಾಡಿ, ಬೇಗ ಮಾಡಿ. ಸ್ಟವ್ ಎಲ್ಲ ಮುಗೀತು, ಒಂದೊಂದು ಸಲ ಅಲ್ಲ ಅಂತ 3 ಸಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಸ್ಲ್ಯಾಬ್ ಒಂಚೂರು ಕ್ಲೀನ್ ಮಾಡ್ಕೊಂಬಿಟ್ಟು ಸ್ಟವ್ ಇಟ್ಬಿಟ್ರೆ ಆ ಸ್ಟವ್ವಿನ ಕತೆ ಮುಗಿಯುತ್ತೆ ನಂದು. ಇನ್ನೂ ಇದೆ ಫ್ರೆಂಡ್ಸ್, ಕಿಚನ್ದು ಇನ್ನೂ ಮುಗ್ದಿಲ್ಲ, ಇನ್ನೂ ಬಿಜಾನಿದೆ. ಸ್ಟವ್ದು ಮಾತ್ರ, ಟೈಲ್ಸದು ಮಾತ್ರ ಮುಗ್ದಿದೆ, ಇನ್ನೂ ಇದೆ ಫ್ರೆಂಡ್ಸ್. ಮಾಡೋಣ ಬನ್ನಿ. ಇವತ್ತು ಬಿಟ್ಟರೆ ನನಗೆ ನೆಕ್ಸ್ಟ್ ವೀಕ್ವರೆಗೂ ಟೈಮ್ ಸಿಗಲ್ಲ. ಸೊ ಎಷ್ಟೊತ್ತಾದರೂ ಇವತ್ತೇ ಕಂಪ್ಲೀಟ್ ಮಾಡಬೇಕು, ನಾನು ಮಾಡಲೇಬೇಕು. ಬಟ್ಟೆ ವಾಷಿಂಗ್ ಮುಗೀತು, ಮಿಷಿನ್ ಕುಯ್ ಕುಯ್ ಅಂತ ಸೌಂಡ್ ಬಂತು. ಸೊ ಬಟ್ಟೆ ಒಣ ಹಾಕ್ಬಿಟ್ಟು ಇನ್ನು ಬ್ಯಾಲೆನ್ಸ್ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಿಮೂವ್ ಮಾಡಿದೆ. ಡೋರು ಕಂಪ್ಲೀಟಾಗಿ ವಾಶ್ ಆಗಿದ ತಕ್ಷಣ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಡಿ, ಬಿಕಾಸ್ ಒಳಗಡೆ ಎಲ್ಲ ನೀರು ಇರುತ್ತೆ, ತೇವಾಂಶ ಇರೋದ್ರಿಂದ ಸ್ಮೆಲ್ ಬರುತ್ತೆ. ಸೊ ಅದು ಒಂದು ಸ್ವಲ್ಪ ಡ್ರೈ ಆಗೋವರೆಗೂ ನೀವು ಸ್ವಲ್ಪ ಓಪನಲ್ಲೇ ಇಡಿ ಡೋರು. ಸೊ ಆಮೇಲೆ ಬೇಕಾದ್ರೆ ನೀವು ಕ್ಲೋಸ್ ಮಾಡ್ಕೋಬೋದು. ಆ್ಯಂಡ್ ಫ್ರೆಂಡ್ಸ್, ನನ್ನ ಬಟ್ಟೆ ಸಪ್ರೇಟು, ನಮ್ಮ ಹಸ್ಬೆಂಡ್ ಬಟ್ಟೆ ಸಪ್ರೇಟ್ ವಾಶ್ ಮಾಡ್ತೀನಿ. ಸೊ ನೀವು ಯಾರು ಹೀಗೇನಾ ಹೇಳಿ, ಬಿಕಾಸ್ ಅದ್ರಲ್ಲಿ ರೀಸನ್ ಏನೂ ಇಲ್ಲ ದೊಡ್ಡದಾಗಿ. ನಂದಾದರೆ ಕೊಳೆ ಆಗಿರಲ್ಲ, ಅವ್ರದ್ದಾದ್ರೆ ಕೊಳೆ ಆಗಿರುತ್ತೆ. ಸೊ ನಂದಾದರೆ ಒಂದು 45 ಮಿನಿಟ್ಸಲ್ಲಿ ಇಟ್ಬಿಡ್ತೀನಿ ಟೈಮಿಂಗ್ಸು. ಬಟ್ ಅವ್ರಿಗಾದರೆ 1.5 ಅವರ್ ಇಡ್ತೀನಿ ಫ್ರೆಂಡ್ಸ್. ಬಿಕಾಸ್ ಅವ್ರದ್ದು ಸ್ವಲ್ಪ ನನಗಿಂತ ಕೊಳೆ ಆಗಿರುತ್ತೆ. ನನಗಿಂತ ಅಂದರೆ ನಂದೇನೋ ಆಗಿರಲ್ಲ, ನಾನು ಹೋಗಿ ಆಫೀಸಲ್ಲಿ ಕುತ್ಕೊಂಡ್ಬರೋದಲ್ವ. ಸೊ ಅವ್ರು ಕುತ್ಕೊಂಡು ಬಂದ್ರೂ ಅಷ್ಟೇ, ಎ ಸಿ ರೂಮಲ್ಲಿದ್ದರು ಅಷ್ಟೇ, ಅವ್ರ ಬಟ್ಟೆ ಕೊಳೆ ಆಗೇ ಆಗಿರುತ್ತೆ. ಸೊ ನಂತರ ವಾಷಿಂಗ್ ಮಾಡೋಕ್ಕಾಗಲ್ಲ ಅವ್ರ ಬಟ್ಟೆ. ಅವ್ರಿಗೆ ಇದು ಲಿಕ್ವಿಡ್ ಕೂಡ ಜಾಸ್ತಿ ಹಾಕಬೇಕು, ಮಿಷಿನ್ಗೆ ಹಾಕೋಕ್ಕಿಂತ ಮುಂಚೆ ನೆನೆಸಿಡಬೇಕು, ದೆನ್ 1.5 ಅವರ್ ಟೈಮಿಂಗ್ಸ್ ಕೂಡ ಇಡಬೇಕು ಅವ್ರ ಬಟ್ಟೆಗೆ. ಸೊ ಅವ್ರದ್ದು ಬಟ್ಟೆ ಒಗೆ ಪ್ರೊಸೆಸ್ಸೇ ಬೇರೆ, ನನ್ನ ಪ್ರೊಸೆಸ್ಸೇ ಬೇರೆ, ನನ್ನ ಬಟ್ಟೆಗಳ ಪ್ರೊಸೆಸ್ಸೇ ಬೇರೆ. ನಾನು ನೆನೆಸಲ್ಲ, ಏನಿಲ್ಲ, ಡೈರೆಕ್ಟ್ ಮಿಷಿನ್ಗೆ ಹಾಕ್ಬಿಡ್ತೀನಿ ನನ್ನ ಬಟ್ಟೆಗಳು. ನೀವು ಯಾರು ಈ ಥರ ಫಾಲೋ ಅಪ್ ಮಾಡ್ತೀರಾ? ಈ ಥರ ಏನಾದ್ರು ನಿಮ್ಮ ಮನೇಲಿ ನಡೆಯುತ್ತಾ ಹೇಳಿ. ನಮ್ಮ ಮನೇಲಿ ನಡೆಯುತ್ತೆ. ಬಟ್ಟೆ ಕೆಲಸ ಮುಗೀತು, ಎಲ್ಲ ಒಣಗಿ ಒಂದು ಕಡೆಯಿಂದ ಕ್ಲಿಪ್ ಹಾಕಿ ಹೋಗ್ತಾರೆ. ನಮ್ಮ ಹಸ್ಬೆಂಡು ರೆಡಿಯಾಗಿ ಅವರು ಆಫೀಸ್ಗೆ ಹೊರಟ್ರು.
ಆ್ಯಂಡ್ ಇನ್ನೇನು ಬ್ಯಾಲೆನ್ಸ್ ಕೆಲಸ ಇದೆ ಅದನ್ನು ನೋಡೋಣ ಬನ್ನಿ ಮುಂದೆ. ಆ್ಯಂಡ್ ಫ್ರೆಂಡ್ಸ್, ನಿಮಗೊಂದು ಐಡಿಯಾ ಕೊಡ್ತೀನಿ, ಒಂದು ವಿಷಯ ಹೇಳ್ತೀನಿ. ಸೊ ನೀವು ಫಾಲೋ ಮಾಡೋಂಗಿದ್ರೆ ಮಾಡಿ, ನಿಮಗೂ ಯೂಸ್ ಆಗ್ಬೋದು. ಈ ಪಾರ್ಟ್ಸ್ಗಳಲ್ಲಿ ಒಂದು 2-3 ಮೆಣಸಿನ್ಕಾಯಿ ಗಿಡ ಇದೆ. ಅದು ಹೇಗೆ ಬಂತು ಅಂದರೆ, ನಮ್ಮ ಹಸ್ಬೆಂಡ್ ಕಿಚನಲ್ಲಿ ನನಗೆ ವೆಜಿಟೇಬಲ್ಸ್ ಕಟ್ ಮಾಡಿಕೊಡ್ಬೇಕಾರೆ ಹೆಲ್ಪ್ ಮಾಡಬೇಕಾರೆ ಸೊ ಮೆಣಸಿನ್ಕಾಯಿ ಕಟ್ ಮಾಡ್ತಿದ್ರು. ಆವಾಗ ಅವ್ರಿಗೆ ಹೇಗೆ ತಲೆ ಕೊಡಿತೋ ಗೊತ್ತಿಲ್ಲ, 1-2 ತೊಗೊಬಂದು ಪಾರ್ಟ್ಸಿಗೆ ಹಾಕಿದ್ರು. ಆಲ್ರೆಡಿ ಬೇರೆ ಗಿಡ ಇತ್ತು, ಆ ಪಾರ್ಟ್ಸಿಗೆ ಹಾಕಿದ್ರು ಸುಮ್ಮನೆ ಟ್ರೈ ಮಾಡೋಕ್ಕೆ ಬೆಳೆಯುತ್ತಾ ಅಂತ. ಬಟ್ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್. ಈಗಲೂ ಬರ್ತಾಯಿದೆ. ಇವಾಗಲೂ ನಾನು ಮೆಣಸಿನ್ಕಾಯಿ ಅದ್ರಲ್ಲಿ ಕಿತ್ಕೋತಾ ಇದ್ದೀನಿ, ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಏನಾದ್ರು ಆ ಥರ ಬೆಳೆಸ್ಬೇಕು ಅಂತ ಆಸೆ ಇದ್ದರೆ ಖಾಲಿ ಪಾಟ್ಗೆ ಹಾಕಿ, ಏನೂ ಹಾಕೋದು ಬೇಡ, ಜಸ್ಟ್ ನೀರು ಹಾಕಿದ್ರೆ ಅದು ಬೆಳೆಯುತ್ತೆ ಫ್ರೆಂಡ್ಸ್. ನೀವು ಬೆಳೆಸ್ಕೊಳ್ಳಿ, ನೀವೇ ಯೂಸ್ ಮಾಡ್ಕೊಳ್ಳಿ ಈ ಐಡಿಯಾನ. ನೋಡಿ ಏನೇನು ಗಿಡ ಹಾಕಿದ್ದೀನಿ ಅಂತ. ದಾಸವಾಳ ಹಾಕಿದ್ದೀನಿ, ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ, ಆ್ಯಂಡ್ ಸ್ನೇಕ್ ಪ್ಲ್ಯಾಂಟ್ ಇದೆ, ಆ್ಯಂಡ್ ಮೆಣಸಿನ್ಕಾಯಿ ಇದೆ, ಆಲೋವೆರಾ ಇದೆ, ಆ್ಯಂಡ್ ಇನ್ನೊಂದು ಶೋ ಗಿಡ ಇದೆ, ಇನ್ನೊಂದು ಮೆಣಸಿನ್ಕಾಯಿ ಗಿಡ ಇದೆ. ಸೊ ಇನ್ನೂ ಆ್ಯಂಡ್ ರೋಸ್ ಇದೆ, ರೋಸು ಬಿಡುತ್ತೆ ನಮ್ಮ ಮನೇಲಿ. ಆ್ಯಂಡ್ ಇನ್ನು ಸ್ಟೆಪ್ ಹತ್ರ 2 ಇದೆ. ಸೊ ಅದು ಶೋ ಗಿಡ. ನೋಡಿ ಮೆಣಸಿನ್ಕಾಯಿ ಎಷ್ಟೆಷ್ಟು ದೊಡ್ಡದಾಗ್ಬಿಟ್ಟಿದೆ. ಆ್ಯಂಡ್ 2-3 ಥರ ಮೆಣಸಿನ್ಕಾಯಿ ಇದೆ ಫ್ರೆಂಡ್ಸ್. ಇದು ನೋಡಿ, ಐ ಥಿಂಕ್ ಬ್ಯಾಡ್ಗೆ ಅನ್ಕೋತೀನಿ, ನನಗೆ ಐಡಿಯಾ ಅಲ್ಲ. ಸೊ ಇದು ನೋಡಿ, ಇದೇ ಒಂಥರ ಮೆಣಸಿನ್ಕಾಯಿ, ಅದೇ ಒಂಥರ ಮೆಣಸಿನ್ಕಾಯಿ, ಆ್ಯಂಡ್ ಇದಕ್ಕಿಂತ ಇನ್ನೂ ಚಿಕ್ಕ ಮೆಣಸಿನ್ಕಾಯಿ ಇದೆ. ಬನ್ನಿ ಕೆಲಸ ಕಂಟಿನ್ಯೂ ಮಾಡೋಣ. ಪಾತ್ರೆ ಇತ್ತು, ಸೊ ಪಾತ್ರೆ ಎಲ್ಲ ವಾಶ್ ಮಾಡೋಣ ಅಂತ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ವಾಶ್ ಮಾಡಿಕೊಂಡು ಸ್ಲ್ಯಾಬ್ ಎಲ್ಲ ಒಂಚೂರು ಕ್ಲೀನ್ ಮಾಡ್ಕೋಬೇಕು. ಮಾಡ್ಕೊಳ್ಳೋಣ. ಸೋಪ್ ಯಾರ್ಯಾರು ಯೂಸ್ ಮಾಡ್ತಾಯಿದ್ದೀರಾ ಪಾತ್ರೆ ತೊಳೆಯೋಕ್ಕೆ, ಇವಾಗಲೇ ಚೇಂಜ್ ಮಾಡ್ಕೊಳ್ಳಿ ಸೋಪಿಂದ ಲಿಕ್ವಿಡ್ಗೆ. ಆ ಸೋಪಲ್ಲಿ ಪಾತ್ರೆ ತೊಳೆದ್ರೆ ಫ್ರೆಂಡ್ಸ್ ವೈಟಿಗೆ ಹಂಗಂಗೆ ಇರುತ್ತೆ, ಹೋಗಿರಲ್ಲ ಕ್ಲೀನಾಗಿ. ಬಟ್ ಲಿಕ್ವಿಡಲ್ಲಿ ತೊಳೆದು ನೋಡಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಆದಷ್ಟು ಬೇಗ ಸೋಪಿಂದ ಲಿಕ್ವಿಡ್ಗೆ ಶಿಫ್ಟ್ ಆಗಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ಚೆಕ್ ಮಾಡಿ ನೋಡಿ ಬೇಕಾದರೆ. ಪಾತ್ರೆ ಎಲ್ಲ ತೊಳೆದಾಯ್ತು. ಸೊ ಇವಾಗ ಕಿಚನ್ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಕಿಚನ್ ಅದು ಪಾತ್ರೆ ತೊಳೆಯೋ ಬೇಸನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ನನ್ನಿಂದ ಎಷ್ಟು ಟಿಪ್ಸ್ ಸಿಗ್ತಿದೆ ಅಲ್ವಾ ಫ್ರೆಂಡ್ಸ್ ನಿಮಗೆ. ನೋಡಿ ಆವಾಗಲೇ ನಿಮಗೆ ಮೆಣಸಿನ್ಕಾಯಿ ಹಾಕಿ ನೋಡಿ, ಅದು ಬೀಜ ಒಂದು 4 ಹಾಕಿ ನೋಡಿ, ಮೆಣಸಿನ್ಕಾಯಿ ಗಿಡ ಬರುತ್ತೆ ಅಂತ ಐಡಿಯಾ ಕೊಟ್ಟೆ. ಇವಾಗ ಒಂದು ಟಿಪ್ಸ್ ಕೊಟ್ಟೆ. ಹೀಗೆ ಏನಾದರೂ ಒಂದು ಯೂಸ್ ಆಗಬೇಕಲ್ವ ಒಬ್ಬರಿಂದ ಒಬ್ರಿಗೆ. ಸೊ ದೊಡ್ಡದಾಗಿ ಏನೂ ಎಲ್ಪ್ ಮಾಡ್ತಾ ಇಲ್ಲ, ನಾನು ಚಿಕ್ಕದಾಗಿ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಯೂಸ್ ಆಯಿತು ಅಂದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಅಲ್ಲಿಗೆ ಬಿಟ್ಬಿಡಿ, ಬೇಜಾರೇನೂ ಇಲ್ಲ. ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲಿ ದೇವ್ರ ಮನೆಯೇ ಮರೆತುಬಿಟ್ಟಿದ್ದೀನಿ ಫ್ರೆಂಡ್ಸ್. ಮುಗೀತಲ್ಲ ಅಂತ ಖುಷಿಯಾಗಿದ್ದೆ, ರೆಸ್ಟ್ ಮಾಡೋಣ ಸ್ವಲ್ಪ ಅಂತ. ಇನ್ನು ದೇವ್ರ ಮನೆ ಇದೆ, ಬನ್ನಿ ಮಾಡೋಣ ಅದನ್ನು. ಸೊ ಇಷ್ಟೇ ಮಾಡಿದ್ದೀವಿ ಅಂತೆ, ಇನ್ನು ಅದೊಂದು ಮಾಡೋಕ್ಕೆ ಇನ್ನು ದೊಡ್ಡ ಕಷ್ಟನಾ. ಎಲ್ಲ ಕ್ಲೀನ್ ಮಾಡ್ಕೊಂಡು ಒರೆಸ್ಕೊಂಡು ಡಸ್ಟಿಂಗ್ ಎಲ್ಲ ಮಾಡಿಕೊಂಡು, ದೇವ್ರದ್ದೆಲ್ಲ ಏನೇನು ಐಟಮ್ ಇದೆ ಅದೆಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಒರೆಸ್ಕೊಳ್ಳೋಣ.
ಆ್ಯಕ್ಚುಲಿ ಫ್ರೆಂಡ್ಸ್ ನಾವಿರೋದು ತರ್ಡ್ ಫ್ಲೋರ್. ನಾನು ಮೇನ್ ತರ್ಡ್ ಫ್ಲೋರಿಗೆ ಬಂದಿದ್ದೆ. ಡಸ್ಟ್ ಜಾಸ್ತಿ ಬರಲ್ಲ, ಕ್ಲೀನ್ ಮಾಡೋದು ಜಾಸ್ತಿ ಕೆಲಸ ಇರಲ್ಲ ಅನ್ನೋ ಮೈಂಡಲ್ಲಿ ನಾನು ತರ್ಡ್ ಫ್ಲೋರಿಗೆ ಬಂದಿದ್ದು ಫ್ರೆಂಡ್ಸ್. ಬಟ್ ಇಲ್ಲಿ ಉಲ್ಟಾ ಕೇಸು. ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರ್ಗೆ ಡಸ್ಟ್ ಬರಲ್ಲ, ಬಟ್ ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರ್ ಫೋರ್ತ್ ಫ್ಲೋರ್ಗೆಲ್ಲ ಡಸ್ಟ್ ಜಾಸ್ತಿ ಬರುತ್ತೆ. ಇದು ಹೇಗೆ ಲಾಜಿಕ್ ಅನ್ನೋದೇ ಗೊತ್ತಿಲ್ಲ. ಡಸ್ಟ್ ಮಾತ್ರ ಫ್ರೆಂಡ್ಸ್ ಕ್ಲೀನ್ ಮಾಡಿ ಸಾಕಾಗಿ ಹೋಗುತ್ತೆ ನನಗಂತೂ. ಸೊ ನಾನು ವೀಕ್ಲಿ ಒನ್ಸೇ, ನನಗೆ ದಿನ ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ. ಮನೇಲಿ ತಿಂಡಿ ಅಡುಗೆ ಪಾತ್ರೆ ಇದೆಲ್ಲ ಮಾಡಿಕೊಂಡು ಡಸ್ಟಿಂಗ್ ಮಾಡಬೇಕು ದಿನ ಅಂದರೆ ಆಗಲ್ಲ. ಸೊ ವೀಕ್ಲಿ ಒನ್ಸ್ ನಾನು ಕ್ಲೀನ್ ಮಾಡಿಕೊಂಡು ಇಷ್ಟೊಂದು ಡಸ್ಟು. ಸೊ 15 ಡೇಸ್ಗೊಂದು ಮಂತ್ಗೊಂದು ಮಾಡ್ಕೊಳ್ಳೋಣ ಅಂದರೆ ಅರ್ಧ ಮಣ್ಣು ನಮ್ಮ ಮನೇಲೇ ಇರುತ್ತೆ ಫ್ರೆಂಡ್ಸ್. ಇವತ್ತಿನ ವೀಡಿಯೋ ತುಂಬ ಲಾಂಗ್ ಆಯಿತು ಅಲ್ವಾ ಫ್ರೆಂಡ್ಸ್? ಇಷ್ಟು ಲಾಂಗ್ ವೀಡಿಯೋ ನಾನು ಹಾಕಿಲ್ಲ ಅನ್ಕೋತೀನಿ. ಬಟ್ ಏನು ಮಾಡೋದು, ಅಷ್ಟು ಕೆಲಸ ಮಾಡಿದ್ದೀನಿ ಅಂತ ನಿಮಗೂ ಗೊತ್ತಾಗಬೇಕಲ್ಲ, ಇಷ್ಟು ಕೆಲಸ ಇರುತ್ತೆ ಮನೇಲಿ ಅಂತ. ಎಲ್ಲ ಹೇಳ್ತಾರಲ್ಲ, ಈ ಗಂಡಸ್ರೆಲ್ಲ ಆಲ್ಮೋಸ್ಟ್ ಮನೇಲಿರ್ತಾಳೆ, ಅವಳಿಗೇನು ಕೆಲಸ, ಮನೇಲಿ ಏನು ಕೆಲಸ ಇರುತ್ತೆ, ಏನು ಅಡುಗೆ ತಿಂಡಿ ಮಾಡೋದು ಅಷ್ಟೇ, ಇನ್ನೇನಿರುತ್ತೆ ಅಂತ ಹೇಳ್ತಾರಲ್ಲ. ಅವ್ರಿಗೆಲ್ಲ ಗೊತ್ತಾಗಬೇಕು ಎಷ್ಟು ಕೆಲಸ ಇರುತ್ತೆ ಮನೇಲಿ. ಒಂದೊಂದು ಡೀಪ್ ಕ್ಲೀನಿಂಗ್, ಒಂದೊಂದು ಡಸ್ಟ್ ಕ್ಲೀನಿಂಗ್ ಎಲ್ಲ ಮಾಡಲೇಬೇಕು ಅನ್ನೋದು ಗೊತ್ತಾಗಬೇಕು ಅವ್ರಿಗೆ. ಜಸ್ಟ್ ಅಡುಗೆ ತಿಂಡಿ ಒಂದು ಮಾಡಿಬಿಡ್ತು ಅಂದರೆ ಮನೆ ನೀಟಾಗಿರುತ್ತಾ? ಎಲ್ಲನೂ ಮಾಡಲೇಬೇಕಲ್ವ ಫ್ರೆಂಡ್ಸ್. ಮನೆ ಅಂದಮೇಲೆ ಅಡುಗೆನೂ ಮಾಡಬೇಕು, ತಿಂಡಿನೂ ಮಾಡಬೇಕು, ಮನೆ ಕ್ಲೀನ್ ಮಾಡ್ಕೋಬೇಕು, ಡಸ್ಟಿಂಗು ಮಾಡಬೇಕು. ಸೊ ಇದೆಲ್ಲ ಮುಗೀತು, ದೇವ್ರ ಮನೆ ಮುಗೀತು. ಇನ್ನಿವತ್ತೆಲ್ಲ ಸೆಟಲ್ ಮಾಡಿ ನಾಳೆ ಮನೆ ಒರೆಸ್ಕೋಬೇಕು ಫ್ರೆಂಡ್ಸ್. ಮನೆ ಒಂದು ಒರೆಸಿಲ್ಲ, ಎಲ್ಲ ಮುಗಿಸ್ಕೋತಾ ಇದ್ದೀನಿ ನೋಡಿ. ದೇವ್ರ ಸಾಮಾನೆಲ್ಲ ತೊಳೆದಾಯಿತು. ಸೊ ಅದೆಲ್ಲ ಒರೆಸ್ಕೋಬೇಕು. ಬನ್ನಿ ಒರೆಸ್ಕೊಳ್ಳೋಣ ಒಂದೊಂದಾಗಿ. ಈ ವಿಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿದ್ದೇನು, ಇಷ್ಟ ಆಗದಿರೋದೇನು, ವಿಡಿಯೋ ಮಾಡೋದ್ರಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು, ಏನಾದ್ರು ಸಜೆಷನ್ ಇದ್ದರೆ ಪ್ಲೀಸ್ ಕೊಡಿ. ನಾನೆಲ್ಲ ಆ್ಯಡ್ ಮಾಡ್ಕೋತೀನಿ, ಇನ್ಕ್ಲೂಡ್ ಮಾಡ್ಕೋತೀನಿ. ಎಷ್ಟಾಗುತ್ತೆ ಅಷ್ಟು ನೀಟಾಗಿ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ನಾನು ಮಾತಾಡೋ ಟಾಕಿಂಗ್ ಸ್ಟೈಲು, ಮಾತಾಡೋದು ಏನಾದರೂ ಚೇಂಜ್ ಆಗಬೇಕು ಅಂದರೆ ಹೇಳಿ. ಆಲ್ಮೋಸ್ಟ್ ಚೇಂಜ್ ಆಗೋದು ಕಷ್ಟ ಆಗುತ್ತೆ. ನಾನು ನಾರ್ಮಲಾಗೂ ಹೀಗೆ ಮಾತಾಡೋದು, ವೀಡಿಯೋಗೆ ಅಂತ ಸಪ್ರೇಟಾಗಿ ಏನೂ ಮಾತಾಡ್ತಾ ಇಲ್ಲ. ಸೊ ನನ್ನ ಜೊತೆ ಇರೋರಿಗೆ, ನನ್ನ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತೆ ನಾನು ಹೀಗೆ ಮಾತಾಡೋದು ಅಂತ. ಸೊ ವೀಡಿಯೋಗೇನು ನಾನು ಎಕ್ಸ್ಟ್ರಾ ಮಾತಾಡೋದಾಗಲಿ ಬಿಲ್ಡಪ್ ಕೊಡೋದಾಗಲಿ ಏನೂ ಮಾಡ್ತಾಯಿಲ್ಲ ನಾನು. ಸೊ ಆ ಥರ ಏನೂ ತಿಳ್ಕೊಳಕ್ಕೆ ಹೋಗಬೇಡಿ ನೀವು. ಒನ್ ಬೈ ಎಲ್ಲ ಒರೆಸ್ಕೊಂಡು ಬನ್ನಿ, ಸೆಟ್ ಮಾಡೋಣ ದೇವ್ರ ಮನೆ ಎಲ್ಲ. ಸೊ ಸೆಟ್ ಮಾಡಿದ್ರೆ ನಾಳೆ ಮಾರ್ನಿಂಗ್ ನಾನು ಮನೆ ಒರೆಸ್ಕೊಂಡು ಪೂಜೆ ಮಾಡೋಕ್ಕೆ ಸರಿ ಹೋಗುತ್ತೆ ನನಗೆ. ಇವಾಗ ಒಂಥರ ಸಮಾಧಾನ ಆಗ್ತದೆ ಫ್ರೆಂಡ್ಸ್. ಕೆಲಸ ಮಾಡಿ ಸಾಕಾಗಿ ನನಗೆ ಅಡುಗೆ ಮಾಡೋಕ್ಕೆ ಮೇನ್ ವಿಷಯ ಮೂಡಿರಲಿಲ್ಲ ನನಗೆ ಅಡುಗೆ ಮಾಡೋಕ್ಕೆ, ಸಾಕಾಗೋಗಿತ್ತು. ಸೊ ಬನ್ನಿ ಎಲ್ಲರೂ ಅವ್ರ ಸೈಡ್ ತಿನ್ಕೊಬರೋಣ, ಕರ್ಕೊಂಡೋಗಿ ಅಂತ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದೆ. ಸೊ ಡೈರೆಕ್ಟು ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಚಿಕ್ಕದಾಗಿ ಏನಾದ್ರು ಸೈಡ್ ಡಿಶ್ ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸೊ ಮೋಮೋಸ್ ಟ್ರೈ ಮಾಡೋಣ ಅಂತ. ಕುರ್ಕುರೆ ಮೋಮೋಸ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ನಾರ್ಮಲ್ ಮೋಮೋಸೇ ಇಷ್ಟ, ನೋಡೋಣ ಹೇಗಿರುತ್ತೆ ಕುರ್ಕುರೆ ಮೋಮೋಸನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಕುರ್ಕುರೆ ತೊಗೊಂಡು ಫ್ರೆಂಚ್ ಫ್ರೈಸ್ ತಿನ್ನೋಣ ಅಂತ ಹೇಳ್ಬಿಟ್ಟು ಫ್ರೆಂಚ್ ಫ್ರೈಸ್ ತಿಂತಾಯಿದ್ದೀವಿ. ಆ್ಯಂಡ್ ಮೇಯ್ನ್ ಡಿಶ್ಗೆ ಬಂದ್ವಿ. ಇಲ್ಲಿ ಔಟ್ಸೈಡ್ ತೋರಿಸ್ತೀನಿ ನಿಮಗೆ ಹೇಗಿದೆ ಲೊಕೇಶನ್ ಅಂತ. ಲೈಟಾಗಿ ಮಳೆ ಬರ್ತಾಯಿದೆ, ಆಚೆ ಬಿಸಿ ಬಿಸಿ ನೂಡಲ್ಸು, ಮಂಚೂರಿ ಫ್ರೆಂಡ್ಸ್ ಸಾಕಾಗಿತ್ತು ನೋಡಿ ಹೇಗಿದೆ ವೆದರ್. ನನಗಂತೂ ಅಟ್ಲೀಸ್ಟ್ ಬೆಳಗ್ಗೆಯಿಂದ ಮಾಡಿರೋ ಕೆಲಸಕ್ಕೆ ಏನೋ ಒಂಥರ ಮೈಂಡ್ ಫ್ರೆಶ್ ಸಿಕ್ದಂಗೆ ಆಯಿತು. ಈ ಲೊಕೇಶನಲ್ಲಿ ಔಟ್ಸೈಡ್ ಕುತ್ಕೊಂಡು ಒಂಥರ ಡಿನ್ನರ್ ಮಾಡೋ ಖುಷಿನೇ ಬೇರೆ, ಒಂಥರ ಸಮಾಧಾನ ಆಯಿತು ಫ್ರೆಂಡ್ಸ್. ಇಷ್ಟು ಬೆಳಗ್ಗೆಯಿಂದ ಕೆಲಸ ಮಾಡಿದ್ದಕ್ಕೂ ಸಾಕಾಯಿತು, ನನಗೊಂದೇನೋ ಒಂದು ರಿಸಲ್ಟ್ ಸಿಕ್ತು. ಈಗ ನನ್ನ ವಿಡಿಯೋ ಮುಗಿತಾ ಬಂತು ಫ್ರೆಂಡ್, ಮುಗೀತು ಅಂತ ಅಂದ್ಕೊಳ್ಳಿ. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ, ಬೆಳೆಸ್ತಾಯಿರಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬೈ ಬೈ. ಟೇಕ್ ಕೇರ್.